ಕಾರ್ತಿಶ್ರೇಯ ಮದುವೆ ದಿನ ಆರತಕ್ಷತೆ ಮುಗಿದ ಮೇಲೆ ಈ ಎರಡು ಜೋಡಿ ನಿಶ್ಚಿತಾರ್ಥ ಮುಗಿಸಿ ಬಿಡೋಣ. ಕುಸುಮ ಅವರ ಮಾತು ಯಾರೊಬ್ಬರು ತೆಗೆದು ಹಾಕೋದಿಲ್ಲ. ಅವರು ಹೇಳಿದ ಮೇಲೆ ಸರಿ ಎಂಬಂತೆ ತಲೆ ಆಡಿಸಿದರೆಲ್ಲ. ಇನ್ನು ಆಶ್ರಮ ಬಿಟ್ಟು ಅಣ್ಣನ ಮನೆಯಲ್ಲಿ ಉಳಿದುಕೊಂಡಳು ಪೂಜಾ. ದೊಡ್ಡ ಮನೆಯವರೆಲ್ಲ ತಮ್ಮ ಮನೆಗೆ ಹಿಂತಿರುಗಿದರು. ಆ ಸಂಜೆಯ ಕೇಳಿ ಇಲ್ಲಿ ಮಕ್ಕಳ ಬಟ್ಟೆ ಮಡಚುತ್ತಾ ಕರೆದಳು ಖುಷಿ. ಹಾ ಹೇಳಮ್ಮ, ಕನ್ನಡಿ ಮುಂದೆ ನಿಂತಿದ್ದವ ನುಡಿದ. ನಾನು ಒಂದೆರಡು ದಿನ ಅಮ್ಮನ ಮನೆಗೆ ಹೋಗಿ ಬರ್ತೀನಿ. ಯಾಕೆ? ಅವಳೇ ತಿರುಗಿ ಪಟ್ಟನೆ ಕೇಳಿದ. ಯಾಕೆ ಅಂದರೆ ಈಗ ಯಾಕೆ, ಏನು ಬೇಕಿಲ್ಲ, ಆಜ್ಞೆ ಇಟ್ಟ. ವೇದಾ, ಹಾಂ ನಿನ್ನ ವೇದನೆ ಹೇಳ್ತಿರೋದು. ನೀನು ಹೋದರೆ ಮಕ್ಕಳನ್ನು ಕರ್ಕೊಂಡು ಹೋಗ್ತೀಯ, ಎಲ್ಲಿಗೂ ಹೋಗಬೇಡ. ಅವಳೆದುರು ಬಂದು ನಿಂತು ನುಡಿದ. ಇದೊಳ್ಳೆ ಕತೆ ಆಯಿತು ನಿಮ್ಮದು. ಬೇಕಿದ್ರೆ ನಿಮ್ಮ ಮಕ್ಕಳನ್ನು ನೀವು ನೋಡ್ಕೊಳ್ಳಿ. ಇನ್ನೇನು ಮದುವೆ ಕೆಲಸ ಪ್ರಾರಂಭ ಆಗುತ್ತೆ. ನನಗೆ ಆಮೇಲೆ ಹೋಗೋಕೆ ಆಗಲ್ಲ. ಅದಕ್ಕೆ ಹೋಗಿ ಬರ್ತೀನಿ ಅಂದರೆ ನಿಮ್ಮದೊಂದು ಖ್ಯಾತೆ. ಸೊಂಟದ ಮೇಲೆ ಎರಡು ಕೈ ಇಟ್ಟುಕೊಂಡು ಕೋಪದಲ್ಲಿ ನುಡಿದಳು. ಏನು ಖ್ಯಾತೆ? ಸರಿ ರೆಡಿಯಾಗು, ಈಗ ಹೋಗಿ ಬಿಟ್ಟು ನಾನು ಡ್ಯೂಟಿಗೆ ಹೋಗ್ತೀನಿ. ಸಂಜೆ ಬರುವಾಗ ಕರ್ಕೊಂಡು ಬರ್ತೀನಿ. ಅಲ್ಲಿಯವರೆಗೂ ಇದ್ದು ಬಾ. ಕಳಿಸಲು ಕೊಂಚವೂ ಇಷ್ಟವಿಲ್ಲ ಅವನಿಗೆ. ಅದೆಲ್ಲ ಆಗಲ್ಲ, ಒಂದೆರಡು ದಿನ ಆದರೂ ಇರ್ತೀನಿ. ಅವಳು ಹಠಕ್ಕೆ ನಿಂತಳು. ಬಂಗಾರಿ ಪ್ಲೀಸ್ ವೇದಾ, ಯಾವಾಗಲೂ ಹೀಗೆ ಮಾಡ್ತೀರಾ ನೀವು? ನಂಗೆ ಗೊತ್ತಾ ಅವರಿಗೆ ಹೋಗೋ ಆಸೆ ಇರುತ್ತೆ ಅಲ್ವಾ? ಅಲ್ಲಮ್ಮ, ನೀವೆಲ್ಲ ಹೋದರೆ ನಾನು ಒಬ್ಬ ಇರಬೇಕು. ನನಗೆ ಬೇಜಾರಾಗಲ್ವಾ ಹೇಳು? ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇಲ್ಲ ನೀವು ಬನ್ನಿ. ಆದರೆ ನನಗೆ ಹೋಗಬೇಡಿ ಅಂತ ಅನ್ಬೇಡಿ ಪ್ಲೀಸ್. ಮುಖ ಚಿಕ್ಕದು ಮಾಡಿ ನುಡಿದವಳ ಕಂಡು ಏನು ಹೇಳೋದು ತಿಳಿಯದೆ ಬೇಸರಿಸಿದ ವೇದ. ಸರಿ ನಿನ್ನಿಷ್ಟ ಅಂದವ ಮತ್ತೆ ಮಾತನಾಡದೆ ಬೆಲ್ಟ್ ಧರಿಸಿ ಕ್ಯಾಪ್ ಹಿಡಿದು ಅವನ ಫೋನ್ ವ್ಯಾಲೆಟ್ ಎಲ್ಲ ಇಟ್ಟುಕೊಂಡು ಮಲಗಿದ್ದ ಮಕ್ಕಳಿಗೆ ಮುತ್ತಿಟ್ಟು ಆಚೆ ನಡೆದ. ವೇದ ಕರೆದವಳ ಧ್ವನಿ ಕೇಳಿಸಿದರೂ ಕೇಳಿಸದಂತೆ ಮುಂದೆ ನಡೆದು ಬಿಟ್ಟವ. ಮುನಿಸಿಕೊಂಡು ಹೋಗಿದ್ದ ಗಂಡನ ನಡೆಗೆ ಏನು ಅನ್ನೋದು ಒಂದು ದಿನವೂ ಬಿಟ್ಟಿರದ ಅವನ ಪ್ರೀತಿ ಅವಳಿಗೆ ಅರ್ಥವಾಗಿದೆ. ಆದರೆ ಹೆಣ್ಣಿನ ಕೆಲವು ಆಸೆಗಳಲ್ಲಿ ತವರಿಗೆ ಹೋಗೋದು ಮೊದಲನೇ ಸ್ಥಾನ ಪಡೆಯುತ್ತೆ. ಅದಕ್ಕೆ ಬೇಡವೆಂದರೆ ಅವಳೇನು ಹೇಳುತ್ತಾಳೆ? ಮಲಗಿದ್ದ ಮಕ್ಕಳ ಪಕ್ಕ ಕುಳಿತಳು. ಅವನ ಮುನಿಸಿಕೊಂಡು ಹೋಗುವ ಮನಸ್ಸು ಮುದುಡಿ ಬಿಟ್ಟಿದ್ದ ಖುಷಿಗೆ. ಸರ್ ಸೆಲ್ಯೂಟ್ ಮಾಡಿ ವೇದಾಂತ್ನ ಎದುರು ನಿಂತರು ಪಿಸಿ. ಅವರ ಕೈಗೊಂದು ಫೈಲ್ ನೀಡಿ, ಇದರ ಬಗ್ಗೆ 24 ಅವರ್ಸಲ್ಲಿ ಫುಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಸರಿಯಾಗಿ ತಿಳ್ಕೊಂಡು ಬನ್ನಿ ಅಂದು ಹೇಳಿ ಕಳಿಸಿದ ಮೇಲೆ ತನ್ನ ಕೆಲಸ ಮುಂದುವರೆಸಿದ ವೇದ. ಬಾಗಿಲು ತಟ್ಟಿ ಬಂದ ಸಂಜು. ಹಾಂ ಹೇಳಿ ಸಂಜು. ಕೆಲಸ ಮಾಡುತ್ತಲೇ ಕೇಳಿದ. ಸರ್ ನನಗೆ ಅರ್ಧ ದಿನ ಲೀವ್ ಬೇಕಿತ್ತು. ಯಾಕೆ ಈಗ? ಕೈಯಲ್ಲಿನ ಕೆಲಸ ಮಾಡುತ್ತಲೇ ಕೇಳಿದವ. ನನ್ನ ಹೆಂಡತಿ ಮುನಿಸಿಕೊಂಡಿದ್ದಾಳೆ ಸರ್. ಅವರ ಅಣ್ಣನ ಮನೆಗೆ ಕಳಿಸಿಲ್ಲ ಅಂತ, ಅದಕ್ಕೆ ಬಿಟ್ಟು ಬರೋಕೆ. ಹೇಳಿದ್ದು ಕೇಳಿ ಗೆಳೆಯನ ಕಡೆಗೆ ನಗುತ್ತಾ ನೋಡಿದ ವೇದ. ಕೂತ್ಕೋ, ಅದೇ ನೀನು ಬಾಧೆ ಹೇಳು ಅಂದ ಈಗ ಗೆಳೆಯನಂತೆ. ಏನು ಹೇಳೋದು? ಹೊರಗೆ ಹೋಗಲ್ಲ, ಅಪ್ಪನ ಮನೆಗೆ ಕಳಿಸಲ್ಲ ಅಂತ ನಿನ್ನ ತಂಗಿದು ಒಂದೇ ಗೋಳು. ಅದಕ್ಕೆ ಇವತ್ತು ಹೋಗಿ ಬಿಟ್ಟು ಬರೋಣ ಅಂತ. ಹೋಹೋ ನಿಂದು ಅದೇ ಕತೆ, ತಿಳಿಯಾಗಿ ನಗುತ್ತಾ ಹೇಳಿದ. ಅಂದರೆ ಗೊಂದಲದಲ್ಲಿ ಕೇಳಿದ ಸಂಜು. ಖುಷಿ ಹೋಗ್ತೀನಿ ಅಂತಿದ್ಲು, ಬೇಡ ಅಂದ್ರು ಕೇಳಲಿಲ್ಲ. ಅದಕ್ಕೆ ಸಿಟ್ಟು ಬಂತು, ಏನು ಹೇಳದೆ ಬಂದೆ. ವಾಹ್ ಚೆನ್ನಾಗಿದೆ. ಇಲ್ಲಿ ಅಣ್ಣ ಅಲ್ಲಿ ತಂಗಿ, ನಿಮ್ಮ ಮಧ್ಯೆ ನಾವು ಅಣ್ಣ ತಂಗಿ ಏನು ಫಜೀತಿ ಪಡ್ತಿದ್ದೀವಿ ನೋಡು. ಏಯ್ ಸಾಕು ಸುಮ್ಮನೆ ಇರಪ್ಪ, ನಾವೇನೋ ಕಾಟ ಕೊಡ್ತೀವಿ ಅನ್ನೋ ಥರ ಹೇಳೋದು. ನೋಡು ಸಂಜೆ ಕರ್ಕೊಂಡು ಬಾ ಒಂದೂನ. ಲೋ ವೇದ, ನಾನೇನೋ ಮನೇಲಿ ಒಬ್ಬನೇ ಇರಬೇಕು ಅಂತ ಕಳಿಸೋಕೆ ಹಿಂದೇಟಾಗ್ತೀನಿ. ನಿಂಗೇನೋ ಪ್ರಾಬ್ಲಮ್? ಪಾಪ ಖುಷಿ, ನನಗೆ ಹೇಳ್ದಂಗೆ ನೀನು ಕಳಿಸೋಕೆ ಏನು ದೊಡ್ಡ ರೋಗ? ಅದೇನೋ ಸಂಜು, ಅವಳಿಲ್ಲ ಅಂದರೆ ಆ ಕೋಣೆಯಲ್ಲಿ ಒಬ್ಬನೇ ಇರೋದಕ್ಕೆ ತುಂಬ ಹಿಂಸೆ ಆಗುತ್ತೋ. ಈಗಂತೂ ಮಕ್ಕಳ ಜೊತೆ ಸಮಯ ಕಳೆಯೋಕೆ ಶುರು ಮಾಡಿದಾಗಿನಿಂದ ಸಂಜೆ ಟೈಮ್ ಆಗ್ತಿದ್ದ ಹಾಗೆ ಮನಸ್ಸು ಮನೆ ಕಡೆ ಎಳೆಯುತ್ತಾ ಗೊತ್ತಾ. ಅವರ ಅಳು ನಗು ಕೇಳದೆ ಇರೋದಕ್ಕೆ ಆಗಲ್ಲ ಕಣೋ. ಅದಕ್ಕೆ ಕಳಿಸೋಕೆ ಬೇಜಾರು. ಅದರಲ್ಲೂ ನಿನ್ನ ತಂಗಿ, ಅವಳನ್ನು ಬಿಟ್ಟಿರೋದು ಕಷ್ಟ ಕಣೋ. ಅಬ್ಬಾ ಏನು ಲವ್ ನನ್ನ ತಂಗಿ ಮೇಲೆ. ಮದುವೆಯಾಗಿ ಇಷ್ಟು ದಿನ ಆದರೂ ಹೀಗೆ ಇರೋದು ಗ್ರೇಟ್. ಉಬ್ಬೇರಿಸಿ ನುಡಿದ. ಪ್ರೀತಿ ಮಾಡೋದ್ರಲ್ಲಿ ಏನೋ ಗ್ರೇಟ್ನೆಸ್. ನನ್ನವಳ ಸಾಮೀಪ್ಯದ ಒಂದೊಂದು ಕ್ಷಣ ಕೂಡ ನನಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ ತಿಳ್ಕೊ. ಸರಿ DCP ಸರ್, ನೀವೇನಾದರೂ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ. ಇಲ್ಲ ಅಂದರೆ ಮನೇಲಿ ಮೌನ ಯುದ್ಧ ಮಾಡಬೇಕಾಗುತ್ತೆ. ನಗುತ್ತ ಮೇಲೆದ್ದು ನಡೆದವ. ಸರಿ ಸರಿ ಹೋಗು, ಸಂಜೆ ಕರ್ಕೊಂಡು ಬಾ. ಅನ್ನುತ್ತಾ ನಡೆದ ಸಂಜು. ತನ್ನವಳ ನೆನೆದ ವೇದ ಮನಸ್ಸು ತಡೆಯಲಿಲ್ಲ. ಫೋನ್ ಹಿಡಿದು ಕರೆ ಮಾಡಿಯೇ ಬಿಟ್ಟ. ಅಂಬೆಗಾಲಿಟ್ಟು ಓಡಾಡುವ ಮಕ್ಕಳು ಒಬ್ಬರನ್ನ ಹಿಡಿಯುವ ಹೊತ್ತಿಗೆ ಮತ್ತೊಬ್ಬರು ಆಚೆ ಹೋಗಿರುತ್ತಾರೆ. ಇಬ್ಬರನ್ನ ಎತ್ತಿಕೊಂಡು ಬಂದು ಮಲಗಿಸುವ ಪ್ರಯತ್ನ ಖುಷಿಯದ್ದು. ಒಬ್ಬ ಮಲಗಿದರೆ ಮತ್ತೊಬ್ಬ ಎದ್ದು ಹೋಗಲು ರೆಡಿ. ಸೋತು ಬಿಟ್ಟಳು ಮಕ್ಕಳನ್ನು ಸುಧಾರಿಸುವಲ್ಲಿ. ಅಷ್ಟರಲ್ಲಿ ರಿಂಗ್ ಆಗಿತ್ತು ಅವಳ ಫೋನ್.
ಹೆಸರು ನೋಡಿದಾಗ ಮನಕ್ಕೆ ಏನೋ ಹಿತ. ಹಲೋ ಅಂದಳು ಕಿವಿಗಿಡುತ್ತಾ. ಅರೆ, ಒಂದೇ ಫೋನ್ ಕಾಲ್ಗೆ ಪಿಕ್ ಮಾಡಿದ್ಯಾ? ಆಶ್ಚರ್ಯ ಎಂಬಂತೆ ಕೇಳಿದ. ಯಾಕೆ, ಮಾಡಬಾರ್ದಿತ್ತಾ? ಅಲ್ಲ ಮೇಡಮ್, ಅವರಿಗೆ ಕೋಪ ಬಂದು ನನ್ನ ಫೋನ್ ಕಾಲ್ ಪಿಕ್ ಮಾಡಲ್ಲ ಅಂದ್ಕೊಂಡಿದ್ದೆ. ಹಾಂ, ಮುನಿಸಿಕೊಂಡು ಹೋಗಿದ್ದು ತಾವೇ. ಸಾರಿ ಬಂಗಾರಿ, ನಿನ್ನ ಬಿಟ್ಟಿರೋಕೆ ಆಗಲ್ಲ, ಅದಕ್ಕೆ ಕಳಿಸಲ್ಲ ಅಂದೆ. ಬೇಜಾರಾಯ್ತಾ? ಬೇಜಾರಾಯಿತು ನಿಮ್ಮ ಮಾತಿಗೆ. ರೀಸನ್ ಮೊದಲೇ ಇದೆ ಅನ್ನೋದು ಗೊತ್ತಿತ್ತು. ನಿಮ್ಮ ಒದ್ದಾಟ ಅರ್ಥವಾಯಿತು. ಸೊ ಬೇಜಾರಿಲ್ಲ. ಮುದ್ದು ಬಂಗಾರಿ ನೀನು. ಸದ್ಯ ಅರ್ಥ ಆಯ್ತಲ್ಲ ಬಂಗಾರಿ, ನೀನು ಹೋಗಲೇಬೇಕಾ? ಏನು ಮಾಡೋದು ನೀವೇ ಹೇಳಿ. ಒಂದು ದಿನದ ಮಟ್ಟಿಗೆ ಹೋಗಿ ಬಾ ಸಾಕು. ನಿನ್ನನ್ನು ಮಕ್ಕಳನ್ನು ಬಿಟ್ಟಿರೋದು ಕಷ್ಟ ಕಣೋ. ಸರಿ, ನೀವು ಸಂಜೆ ಬೇಗ ಬನ್ನಿ ಮಾತಾಡೋಣ. ಓಕೆ ಬಂಗಾರಿ. ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ? ನಿಮ್ಮ ಮುದ್ದು ಮಗಳು ಕೆಳಗಡೆ ಅಜ್ಜಿಯರ ಜೊತೆಗಿದ್ದಾಳೆ. ದೊಡ್ಡವನು ಮಲಗಿದ್ದ, ಚಿಕ್ಕವನದ್ದೇ ಹಠ. ಹಾಲು ಕುಡಿಯದೆ ಮಲಗದೆ ಅಳ್ತಾ ಇದ್ದಾನೆ. ಅವನು ಅಮ್ಮನ ಮಗ ಅಲ್ವಾ, ಹಠ ಇರಲೇಬೇಕು. ನಾನೇನು ಹಠ ಮಾಡ್ತೀನಾ? ತಟ್ಟನೆ ಕೇಳಿದಳು. ಇಲ್ಲ, ಆದರೂ ನೀನು ಸ್ವಲ್ಪ ಹಠ ಮಾರಿನೆ. ಏನಿಲ್ಲ. ಆಯಿತು ಬಿಡಮ್ಮ, ಕೋಪ ಮಾಡ್ಕೊಂಬೇಡ. ಸಂಜೆ ಬಂದು ಎಲ್ಲ ಬಿಡಿಸಿ ಹೇಳ್ತೀನಿ, ಸರಿನಾ? ಮಾತು ಮುಂದುವರೆದಿತ್ತು. ವಂದನ ಮನೆಗೆ ಬಂದು 2 ದಿನ ಉಳಿದು ಹೋದ ಮೇಲೆ ತನ್ನ ತವರಿಗೆ ಹೋಗಿದ್ದಳು ಖುಷಿ. ಖುಷಿ ಮನೆಯವರಿಗಂತೂ ಮೊಮ್ಮಕ್ಕಳನ್ನು ಕಂಡು ಖುಷಿ ದುಪ್ಪಟ್ಟವಾಗಿತ್ತು. ಮನೆ ತುಂಬ ಚಿಕ್ಕ ಪಾದಗಳನ್ನು ಹಿಡುತ್ತಾ ಅಳುತ್ತಾ ನಗುತ್ತಾ ಅಂಬೆಗಾಲಿನಲ್ಲಿ ಓಡಾಡುವ ಮಕ್ಕಳ ಕಲರವ ಎಲ್ಲರ ಮುಖದಲ್ಲೂ ನಗು ಮೂಡಿಸಿತು. ಒಂದೇ ದಿನ ಅಷ್ಟೇ ಇದ್ದಿದ್ದು. ತನ್ನವಳ ಜೊತೆ ಮಕ್ಕಳನ್ನು ಕರೆದುಕೊಂಡು ಹೋಗಲು ಬಂದೇ ಬಿಟ್ಟ ಅವಳ ಪುರುಷೋತ್ತಮ. ಹೊರಗೆ ಬೈಕ್ ನಿಲ್ಲಿಸಿ ಗೇಟ್ ತಳ್ಳಿ ಬಂದವನಿಗೆ ಹಾಲ್ನಲ್ಲಿ ಅಜ್ಜಿ ಜೊತೆ ಕುಳಿತು ಕೇಕೆ ಹಾಕುತ್ತಿದ್ದ ಮಕ್ಕಳ ಧ್ವನಿ ಕೇಳಿಸಿದಾಗ ಬಾಗಿಲಲ್ಲಿ ನಿಂತು ಯಾರದು ನಗ್ತಾ ಇರೋದು ಅಂದ. ಒಮ್ಮೆಲೆ ತಿರುಗಿ ನೋಡಿದರು ಅವನ 3 ಕಂದಮ್ಮಗಳು. ಅಪ್ಪನ ಧ್ವನಿ ಕೇಳಿ ಗುರುತಿಸಿದ್ದೆ ಹಿಂತಿರುಗಿ ಅವನಿರುವ ಕಡೆ ಅಂಬೆಗಾಲಿನಲ್ಲೇ ಓಡತೊಡಗಿದರು. ನಿಂತಿದ್ದವನ ಮುಂದೆ ಕುಳಿತು ಎತ್ತಿಕೊಳ್ಳುವಂತೆ ಕೈ ಚಾಚಿದಾಗ 1 ಹೆಜ್ಜೆ ಹಿಂದೆ ಸರಿದು ನಿಂತ ವೇದ. ಎತ್ತಿಕೊಳ್ಳದೆ ಕರೆದುಕೊಳ್ಳದೆ ಹಿಂದೆ ಸರಿದವನ ಕಂಡಿದ್ದೆ ಕೆಳ ತುಟಿ ಮುಂದೆ ಮಾಡಿ ಮೂತಿ ಹುಬ್ಬಿಸಿ ಜೋರಾಗಿ ಅಳುತ್ತಾ ಗಟ್ಟಿಯಾಗಿ ಬಾಯಿ ತೆಗೆದು ಬಿಟ್ಟಳು ಅವನ ಮುದ್ದು ಮಗಳು. ಅವಳ ಜೊತೆ ಅವಳ ಅಣ್ಣಂದಿರು ಸೇರಿಕೊಂಡರು. ಹಿಂದೆ ಸರಿದವನ ಕಂಡಿದ್ದೆ ಕೆಳ ತುಟಿ ಮುಂದೆ ಮಾಡಿ ಮೂತಿ ಹುಬ್ಬಿಸಿ ಜೋರಾಗಿ ಅತ್ತಳು. ಗಟ್ಟಿಯಾಗಿ ಬಾಯಿ ತೆಗೆದು ಬಿಟ್ಟಳು ಅವನ ಮುದ್ದು ಮಗಳು. ಅವಳ ಜೊತೆ ಅವಳ ಅಣ್ಣಂದಿರು ಸೇರಿಕೊಂಡರು. ಅಚ್ಚೋ ಚಿನ್ನ ಮಗಳ ಅನ್ನುತ್ತಾ ಮೂವರನ್ನು 2 ಕೈಯಲ್ಲಿ ಬಿಗಿದಪ್ಪಿಕೊಂಡಿದ್ದೆ ಅಪ್ಪನ ಕೆನ್ನೆಗೆ ಮುಖಕ್ಕೆ ಮುತ್ತಿಟ್ಟು ತಮ್ಮ ಪ್ರೀತಿಯನ್ನು ತೋರಿಸಿದರು ಅವನ ಮಕ್ಕಳು. ಒಳಗೆ ಬನ್ನಿ ಅಳಿಯಂದ್ರೆ, ಬಾಗಿಲಲ್ಲಿ ನಿಂತವನ ಕಂಡು ಕರೆದರು ವಿದ್ಯಾ. ನಿಮ್ಮ ಮಗಳು ಎಲ್ಲಿ ಅತ್ತೆ? ಒಳಗೆ ಅಡಿ ಇಡುತ್ತಲೇ ಕೇಳಿದ. ಕುಶಾಲ್ ಜೊತೆ ಆಚೆ ಹೋಗಿದ್ದಾಳೆ. ಹೌದಾ? ಅವನದ್ದು ಮೆಡಿಕಲ್ ಓದು ಮುಗಿಯಿತು. ಮುಂದೆ ಏನೋ ಸರ್ಜನ್ ಸ್ಪೆಷಲಿಸ್ಟ್ ಆಗಬೇಕು ಅಂತ ಹೇಳ್ತಿದ್ದ. ಅದಕ್ಕೆ ಅಕ್ಕ ತಮ್ಮ ಏನೇನೋ ರೆಡಿ ಮಾಡಿಕೊಳ್ಳುತ್ತಿದ್ದಾರೆ ಅವನ ಓದಿಗೆ. MS ಮಾಡೋ ಆಸೆ ಇದೆ, ಮಾಡಲಿ ಬಿಡಿ. ಮಗ ಡಾಕ್ಟರ್ ಅಂತ ಹೇಳೋಕೆ ನಿಮಗೂ ಹೆಮ್ಮೆ ಆಗುತ್ತೆ ಅಲ್ವಾ? ಹೌದಪ್ಪ, ಟೀ ತರ್ತೀನಿ, ನೀವು ಕೂತಿರಿ ಅಂದು ಒಳ ನಡೆದರು ವಿದ್ಯಾ. ಮಕ್ಕಳ ಜೊತೆ ಮಾತಾಡುತ್ತಾ ಕುಳಿತ ವೇದ. ಮೂವರು ಅವನ ಮಡಿಲೇರಿ ಪುಟ್ಟ ಕೈಗಳಿಂದ ಅವನ ಯೂನಿಫಾರ್ಮ್ ಮೇಲಿನ ಪ್ರತಿಯೊಂದು ಚೆಕ್ ಮಾಡುತ್ತಾ ಇದ್ದರು. ಸ್ಕೂಟಿ ನಿಲ್ಲಿಸಿ ಒಳ ಬಂದಳು ಖುಷಿ. ಯಾವಾಗ ಬಂದ್ರಿ ಅನ್ನುತ್ತಾ ಅವನ ಪಕ್ಕ ಕುಳಿತಳು. ಈಗಷ್ಟೇ ಬಂದೆ. ಎಲ್ಲಿ ಡಾಕ್ಟರ್ ಸರ್ ಕಾಣಿಸ್ತಿಲ್ಲ ನಗುತ್ತಾ ಕೇಳಿದ. ಅವನು ಅಲ್ಲಿ ಯಾರೋ ಫ್ರೆಂಡ್ ಸಿಕ್ಕಿದ್ರು ಅಂತ ಹೋದ. ನಾನು ಬಂದೆ. ಒಬ್ಬ ಮಕ್ಕಳನ್ನು ತನ್ನ ಬಳಿ ಕರೆದುಕೊಳ್ಳುತ್ತಾ ನುಡಿದಳು. ಅವಳ ಬಳಿ ಹೋಗದೆ ಹತ್ತು ಬಿಟ್ಟರು. ಕೊಬ್ಬು ನೋಡು ಹೇಗಿದೆ. 3 ಹೊತ್ತು ಅಪ್ಪ ಇರ್ತಾರೆ ಅನ್ಕೊಂಡಿದ್ದಾರೆ. ಆಮೇಲೆ ಬನ್ನಿ ನನ್ನ ಹತ್ರ, ಕೋಪಗೊಂಡು ನುಡಿದಳು ಖುಷಿ. ನಕ್ಕ ವೇದ. ಬಂಗಾರಿ, ನಾನು 3 ಹೊತ್ತು ಅವರ ಜೊತೆ ಇರಲ್ಲ ಅಂತಾನೆ ಈಗ ನನ್ನ ಹತ್ರ ಕುತ್ಕೊಂಡಿರೋದು. ಇರಲಿ ಬಿಡು. ಅವಳ ಹೆಗಲ ಬಳಸಿ ನುಡಿದಾಗ ನಗುತ್ತಾ ಹೆದೆಗೆ ತಲೆ ಇಟ್ಟಳು. ಅವಳ ಕೆನ್ನೆಗೆ ಪುಟ್ಟ ಕೈಯಲ್ಲಿ ಒಡೆಯುತ್ತಾ ಖುಷಿಯನ್ನು ದೂರ ಸರಿಸಿಬಿಟ್ಟಳು ವೇದನ ಮಗಳು. ಕಣ್ಣು ದೊಡ್ಡದು ಮಾಡಿ ಮಗಳನ್ನು ಪಕ್ಕವಿದ್ದ ಗಂಡನನ್ನು ನೋಡಿದಳು ಖುಷಿ. ಬೇಕೆಂದೇ ಪದೇ ಪದೇ ಅವನ ಹೆದೆ ಮೇಲೆ ತಲೆ ಇಟ್ಟಾಗ ಪ್ರತಿ ಬಾರಿಯೂ ಮಗಳು ಅಪ್ಪನಿಂದ ದೂರ ಸರಿಸಿ ತಾನು ಅವನನ್ನು ಇನ್ನಷ್ಟು ಅಪ್ಪಿ ಕೂರುತ್ತಿದ್ದಳು. ಮಗಳ ತುಂಬು ಕೆನ್ನೆಗೆ ಮುತ್ತಿಟ್ಟ ವೇದ. ಹಾಗೆಲ್ಲ ಮಾಡಬಾರ್ದು ಪುಟ್ಟ, ಅವಳು ನಿನ್ನಮ್ಮ, ನನ್ನ ಪ್ರಾಣ ಗೊತ್ತಾ, ದೂರ ಮಾಡಬೇಡಮ್ಮ ಅಂದು ಹೆಂಡತಿಯನ್ನು ಬಳಸಿ ಕುಳಿತಾಗ ಏನು ಅರ್ಥ ಮಾಡಿಕೊಂಡಳೋ ಮಗಳು. ಮತ್ತೆ ಸುಮ್ಮನಾಗಿ ಬಿಟ್ಟಳು. ಅಣ್ಣಂದಿರ ಜೊತೆ ಅವರ ಕೂದಲು ಎಳೆಯುತ್ತಾ ಜಗಳಕ್ಕೆ ನಿಂತಳು. ಜಗಳ ಗಂಟಿ ನಿಮ್ಮ ಮಗಳು.
ಅವನ ಕೆನ್ನೆ ತಿವಿಯುತ್ತ ನುಡಿದಳು ಖುಷಿ. ಹೌದೌದು, ಎಲ್ಲ ನನ್ನ ಥರ ಇದ್ರು. ಈ ಜಗಳ ಮಾಡುವ ಬುದ್ಧಿ ಅವಳ ಅಮ್ಮನಿಂದ ಪಡೆದುಕೊಂಡಿದ್ದಾಳೆ ನೋಡು ಅಂದಾಗ ಹುಸಿ ಕೋಪದಲ್ಲಿ ಅವನ ರಟ್ಟೆಗೆ ಕಚ್ಚಿಬಿಟ್ಟಳು ಖುಷಿ ಜೋರಾಗಿ. ಬಂಗಾರಿ, ಈಗ ಹೇಳಿ ಯಾರ ಹಾಗೆ ಅಂತ. ನೀನೆಷ್ಟೇ ಕೇಳಿದರೂ ನನ್ನದು ಅದೇ ಉತ್ತರ. ನಗುತ್ತ ನುಡಿದವನ ಕೈ ಮೇಲೆಲ್ಲ ಅವಳು ಕಚ್ಚಿದ ಜಿಗುಟಿದ ಗುರುತುಗಳೇ ಇದ್ದವು. ಅವಳನ್ನ ಮೂವರು ಮಕ್ಕಳು ಗುರಾಯಿಸಿ ನೋಡುತ್ತಿದ್ದರೆ ಗಂಡ ಹೆಂಡತಿ ಇಬ್ಬರು ತಮ್ಮ ಮಕ್ಕಳ ತುಂಟಾಟದ ಬಗ್ಗೆ ಮಾತನಾಡುತ್ತಾ ಕುಳಿತು ಬಿಟ್ಟರು. ಸಂಜೆ ಸರಿದು ರಾತ್ರಿ ಆಗಿದೆ. ಹೊರಟು ನಿಂತವರನ್ನು ತಡೆದು ಬಲವಂತವಾಗಿ ಉಳಿಸಿಕೊಂಡರು ಮಹೇಶ್ ವಿದ್ಯೆ ಎಲ್ಲ. ಅತ್ತೆ ಮಾವನ ಮಾತಿಗೆ ಮಣಿದು ಹೆಂಡತಿ ಜೊತೆ ಅಲ್ಲೇ ಉಳಿದುಕೊಂಡ ವೇದ. ಮಲಗಿದ್ದ ಮಕ್ಕಳಿಗೆ ಮುತ್ತಿಟ್ಟು ಹಾಸಿಗೆ ಸರಿ ಮಾಡುತ್ತಿದ್ದವಳನ್ನ ಇಂದಿನಿಂದ ಅಪ್ಪಿದ. ಏನ್ ಸರ್? ಏನಿಲ್ಲ, ಯಾಕೋ ತಬ್ಬಿಕೊಳ್ಳಬೇಕು ಅನ್ನಿಸ್ತು ಅಷ್ಟೇ. ಬೆನ್ನಿಗೆ ಮುತ್ತಿಟ್ಟ. ಅಷ್ಟೇನಾ? ಅವನೆಡೆ ತಿರುಗಿ ಕೇಳಿದಳು. ಮತ್ತಿನ್ನೇನು? ಅವಳ ತುಟಿಗಳ ಮೇಲೆ ಕೈಯಾಡಿಸುತ್ತಾ ಕೇಳಿದವನನ್ನು ಇನ್ನಷ್ಟು ಬಿಗಿದಪ್ಪಿಕೊಂಡಳು ಖುಷಿ. ಇಬ್ಬರ ಕಣ್ಣೋಟ ಬೆರೆತಿದೆ. ಅವನ ಮೀಸೆ ಮೇಲೆ ಮೃದುವಾಗಿ ಮುತ್ತಿಟ್ಟವಳು ತಾನೇ ಅವನನ್ನು ಮುತ್ತಿಗೆ ಆಹ್ವಾನಿಸಿದ್ದಳು. ತನ್ನವಳ ಕಡೆಯಿಂದ ಸಿಕ್ಕ ಮಧುರವಾದ ಸಿಹಿಗೆ ಅವನು ಶರಣಾಗದೇ ಇರಲು ಸಾಧ್ಯವಿಲ್ಲ. ಅವಳ ಕೆಂಪು ತುಟಿಗಳನ್ನು ಗಟ್ಟಿಯಾಗಿ ಚುಂಬಿಸಿ ಬಂಧಿಸಿಯೇ ಬಿಟ್ಟ. ಅವನ ಬಾಹುಗಳಲ್ಲಿ ಇನ್ನಷ್ಟು ಅಡಗಿಬಿಟ್ಟಳು ಖುಷಿ. ಕತ್ತಲೆ ರಾತ್ರಿ ಅವರಿಬ್ಬರ ಏಕಾಂತಕ್ಕೆ ತಂಗಾಳಿಯನ್ನು ಒತ್ತು ತಂದಿತ್ತು. ಚಂದಿರನ ಬೆಳಕಲ್ಲೂ ದಣಿದ ಮೈ ಬೆವರಿತ್ತು. ಅವಳ ಎದೆ ಮೇಲೆ ತಲೆಯಿಟ್ಟು ಸೊಂಟವನ್ನು ಅಪ್ಪಿ ಮಗುವಂತೆ ಮಲಗಿದ್ದ ವೇದ. ಅವನ ಕೂದಲಲ್ಲಿ ಕೈಯಾಡಿಸುತ್ತಾ ಮಲಗಿದ್ದಳು ಖುಷಿ. ಮರುದಿನ ತನ್ನವಳ ಜೊತೆಗೆ ಮನೆ ಕಡೆ ನಡೆದಿದ್ದ. ಮನೆ ಸೇರಿದ್ದೇ ಮಕ್ಕಳ ಜೊತೆ ಸ್ವಲ್ಪ ಸಮಯ ಕಳೆದು ತನ್ನ ಡ್ಯೂಟಿಗೆ ನಡೆದರೆ ಅವಳು ಅಡುಗೆ ಕೆಲಸದಲ್ಲಿ ಮುಳುಗಿದಳು. ಮಕ್ಕಳು ಅಜ್ಜಿಯರ ಜೊತೆ ಆಟವಾಡುತ್ತಾ ಕುಳಿತರು. ಪೂಜಾ ಸಂಜು ಮನೆ ಸೇರಿದ ಮೇಲೆ ಖುಷಿಯೇ ಸಂಸ್ಥೆಯ ಎಲ್ಲ ಆಗು ಹೋಗುಗಳನ್ನು ನೋಡುತ್ತಾ ನಿಂತಳು. ಪ್ರತಿಯೊಂದರ ಜವಾಬ್ದಾರಿ ಅವಳ ಮೇಲೆಯೇ. ಎಲ್ಲ ಏನೇ ಹಂಚಿಕೊಂಡರೂ ಅವಳಿಗೆ ಕೊಂಚ ಜಾಸ್ತಿ ಅಂದರೂ ತಪ್ಪಿಲ್ಲ. ದೊಡ್ಡ ಮನೆಯ ಪೇಂಟಿಂಗ್ ಆಗಿದೆ. ಲಗ್ನ ಪತ್ರಿಕೆ ರೆಡಿಯಾಗಿದೆ. ಹಂಚಿಕೆ ಶುರುವಾಗಿದೆ. ಹೆಂಗಸರ ಬಟ್ಟೆ ಒಡವೆಯ ಖರೀದಿ ಮುಗಿದಿದೆ. ಗಂಡಸರ ಕೆಲಸದಲ್ಲಿ ಅರ್ಧ ಕೆಲಸ ಮುಗಿದು ಹೋಗಿದೆ. ಉಳಿದಿರೋದು ಮದುವೆಗೆ ಹೊರಡೋದು ಒಂದೇ. ದೊಡ್ಡ ಮನೆ ತುಂಬ ಇರುವ ಜನರ ನಡುವೆ ಏಕಾಂಗಿಯಾಗಿ ನಿಂತವರು ಕಸ್ತೂರಿ ಮಾತ್ರ. ಅವರ ಗಂಡ ಇರುವ ಒಬ್ಬ ಮಗನ ಮದುವೆಯನ್ನ ಮಾವನ ಮನೆಯವರ ಜೊತೆ ಸೇರಿ ಮಾಡುತ್ತಿದ್ದರೆ 3 ದಿನಕ್ಕೆ ಮುಂಚೆ ಬಂದು ಇಳಿಯುವವಳಿದ್ದಳು ಕವನ. ಇನ್ನು ಎಲ್ಲ ಕೆಲಸ ಸಿದ್ಧತೆ ಆ ಮನೆಯ ಹೆಂಗಸರದ್ದೇ. ಇರುವ ಒಬ್ಬ ಮಗನ ಮದುವೆಗೆ ಓಡಾಡುವ ಆಸೆ ಇದ್ದರೂ ಅಲ್ಲಿಗೆ ಹೋಗಲಾಗದೆ ತನ್ನ ಸ್ಥಿತಿ ನೆನೆದು ಕೊರಗುತ್ತಾ ಕುಳಿತರು ಕಸ್ತೂರಿ. ಅಂತೂ ಇಂತೂ ಹತ್ತಿರ ಸುಳಿದೇ ಬಿಟ್ಟಿತು ಕಾರ್ತಿ ಶ್ರೇಯ ಮದುವೆ. ಏರ್ಪೋರ್ಟ್ನಿಂದ ಕ್ಯಾಬ್ನಿಂದ ಇಳಿದು ಮನೆ ಒಳಗೆ ಬಂದ ಕವನ ಎಲ್ಲರ ಜೊತೆ ಮಾತನಾಡುತ್ತಾ ಬೆರೆತು ಹೋದಳು. ಅಮ್ಮನ ಮನೆಗೆ ಹೋಗದೇ ಇದ್ದಾಗ ಇನ್ನಷ್ಟು ನೊಂದರು ಕಸ್ತೂರಿ ಅವರು. ನೀನು ಹೀಗೆ ಇದ್ದರೆ ಮಗನನ್ನು ಕಳೆದುಕೊಳ್ತೀಯ. ಹೋಗಿ ಎಲ್ಲರ ಹತ್ರ ಕ್ಷಮೆ ಕೇಳಿ ಅವನನ್ನು ಇಲ್ಲಿಗೆ ಬರುವಂತೆ ಮಾಡ್ತೀಯೋ ಅಥವಾ ಈ ಹಠ ಕೋಪ ದ್ವೇಷ ಸಾಧಿಸಿ ಅವನನ್ನು ಇನ್ನೂ ದೂರ ಮಾಡಿಕೊಳ್ತೀಯೋ ನಿನಗೆ ಬಿಟ್ಟಿದ್ದು. ಗಂಡನ ಮಾತು ಪದೇ ಪದೇ ನೆನಪಾಗಿದ್ದೆ ತವರ ಕಡೆ ಹೆಜ್ಜೆ ಹಾಕಿದರು. ಒಂದೆಡೆ ಕಾರ್ತಿಯನ್ನು ಕೂರಿಸಿ ಅರಿಶಿಣ ಹಚ್ಚುವ ಶಾಸ್ತ್ರ ಮಾಡುತ್ತಿದ್ದಾರೆ ಎಲ್ಲ. ತಮಾಷೆ ರೇಗಿಸುವಿಕೆ ತರಲೆಯ ಮಾತಿನ ನಡುವೆ ಎಲ್ಲರ ನಗುವಿನ ಸಪ್ಪಳ ಜೋರಾಗಿದೆ. ಅವನ ಕೆನ್ನೆಗೆ ಅರಿಶಿಣ ಹಚ್ಚಿ ಸೊಸೆಯರೆಲ್ಲ ಸೇರಿ ಆರತಿ ಮಾಡಿ ಅವನನ್ನು ಸ್ನಾನಕ್ಕೆ ಕಳಿಸಿ ಶ್ರೇಯಾಗೂ ಅದೇ ಶಾಸ್ತ್ರ ಮಾಡುತ್ತಿದ್ದರು. ಅತ್ತಿಗೆ ವೇದನ ಮಗಳನ್ನು ಎತ್ತಿಕೊಂಡು ಕುಳಿತಿದ್ದ ಕುಸುಮ ಅವರ ಬಳಿ ಬಂದರು ಕಸ್ತೂರಿ. ಹಾ ಹೇಳು. ಅವರದ್ದು ಅಲ್ಪ ಸ್ವಲ್ಪವೇ ಮಾತು ಅವರೊಡನೆ. ಎಲ್ಲರನ್ನ ಬರೋಕೆ ಹೇಳಿ. ಯಾಕೆ? ಪಕ್ಕಕ್ಕೆ ಕತ್ತು ಹೊರಳಿಸಿ ಕೇಳಿದರು. ಎಲ್ಲರ ಬಳಿ ಕ್ಷಮೆ ಕೇಳ್ತೀನಿ ಅದಕ್ಕೆ. ಈಗ ಅದೆಲ್ಲ ಯಾಕೆ ಬಿಡು. ಮತ್ತೆ ನವಾಂತರ ಆಗುತ್ತೋ ಅನ್ನುವ ಹಿಂಜರಿಕೆ. ಪ್ಲೀಸ್ ಅತ್ತಿಗೆ ಬರೋಕೆ ಹೇಳಿ. ಅಳುತ್ತಾ ನುಡಿದಾಗ ಕಣ್ಣಲ್ಲೇ ಆ ಕಡೆ ನಿಂತಿದ್ದ ಒಂದನ ಕಡೆ ಸನ್ನೆ ಮಾಡಲು ಎಲ್ಲರನ್ನು ನಡು ಮನೆಗೆ ಸೇರಿಸಿ ಬಿಟ್ಟಳು ಹುಡುಗಿ. ದಯವಿಟ್ಟು ಎಲ್ಲ ನನ್ನ ಕ್ಷಮಿಸಿಬಿಡಿ. ನುಡಿದವರ ಮಾತು ಕೇಳಿ ಎಲ್ಲರಿಗೂ ಆಶ್ಚರ್ಯ. ತಲೆ ಒರೆಸಿಕೊಳ್ಳುತ್ತಾ ಬಂದ ಕಾರ್ತಿ ಇವರ ಮಾತು ಕೇಳುತ್ತಾ ನಿಂತ. ಬಿಂದು, ವೇದ, ನಾನು ವಯಸ್ಸಲ್ಲಿ ದೊಡ್ಡವಳು ಆಗಿ ನಿಮ್ಮ ಬಗ್ಗೆ ಹಾಗೆಲ್ಲ ಮಾತನಾಡಬಾರದಿತ್ತು. ದಯವಿಟ್ಟು ಕ್ಷಮಿಸಿ ಕಂಬನಿ ಮಿಡಿದರು. ಅತ್ತಿಗೆ ಮೈದುನ ಇಬ್ಬರು ಮುಖ ಮುಖ ನೋಡಿಕೊಂಡರೆ ಅವನ ಅಮ್ಮಂದಿರು ಎಲ್ಲ ಕ್ಷಮಿಸುವಂತೆ ಹೇಳಿದರು. ಹೆಂಡತಿ ಕಡೆ ನೋಡಿದ. ಅವಳ ಮುಖ ಸಿರುಕಿದ್ದಂತೆ ಇದೆ. ಆದರೂ ಅಮ್ಮಂದಿರು ಹೇಳಿದಂತೆ ಇರಲಿ ಬಿಡಿ, ಕ್ಷಮೆ ಕೇಳೋದೇನು ಬೇಡ ಅಂದ ವೇದ. ಇಲ್ಲ ವೇದ, ನನ್ನ ಮಗ ನನ್ನ ಜೊತೆ ಮಾತಾಡ್ತಿಲ್ಲ, ನಮ್ಮ ಮನೆಗೆ ಬರ್ತಿಲ್ಲ. ಮದುವೆಯಾದ ಮೇಲೆ ಇಲ್ಲಿಂದ ದೂರ ಹೋಗಿ ಇರ್ತೀನಿ ಅಂತಿದ್ದಾನೆ. ನನಗೆ ಅವನೊಬ್ಬನೇ ಮಗ. ಅವನನ್ನು ಬಿಟ್ಟಿರೋಕೆ ಆಗಲ್ಲ. ನಿಂಗೆ ಅನ್ನ ಬಾರದಂದಿದ್ದಕ್ಕೆ ನನಗೆ ಅವನ ದೂರ ಇಟ್ಟಿರೋದು. ಅವನಿಗೆ ಹೇಳು ಈ ಅಮ್ಮನನ್ನ ಕ್ಷಮಿಸೋಕೆ ಅಳುತ್ತಾ ನುಡಿದರು. ಕಾರ್ತಿ ಕಡೆ ನೋಡಿದ ವೇದ. ಸಾಧ್ಯವೇ ಇಲ್ಲ ಅನ್ನುವಂತೆ ತಲೆ ಆಡಿಸಿದ ಕಾರ್ತಿ.
ಆಡಿದ ಮಾತುಗಳನ್ನು ನುಡಿದವರು ಮರೆತಿರಬಹುದು, ಕೇಳಿಸಿಕೊಂಡವರಲ್ಲ. ಅವರ ದುರ್ಬುದ್ಧಿ ಗೊತ್ತಿದೆ. ಈ ಜನ್ಮಕ್ಕೆ ಅವರು ಬದಲಾಗಲ್ಲ. ನಾನು ಮಾತ್ರ ಮದುವೆ ಆದಮೇಲೆ ದೂರನೇ ಇರ್ತೀನಿ. ಜೊತೆಗಿದ್ದರೆ ನನಗೆ ನೆಮ್ಮದಿ ಇರಲ್ಲ, ನುಡಿದ ಕಾರ್ತಿ. ಪ್ಲೀಸ್ ಕಾರ್ತಿ, ನನ್ನ ಮಾತು ಕೇಳು. ಇನ್ಮೇಲೆ ಯಾರ ಬಗ್ಗೆಯೂ ಮಾತಾಡಲ್ಲ, ಏನು ಅನ್ನಲ್ಲ. ಮನೆಗೆ ಬಾ. ಸಾಧ್ಯನೇ ಇಲ್ಲ, ನಾನು ಬರಲ್ಲ. ನಿನ್ನ ನಂಬೋದೂ ಇಲ್ಲ. ಹಾಗೆಲ್ಲ ಹೇಳ್ಬೇಡ ಕಾರ್ತಿ. ನಾನು ನಿನ್ನ ತಾಯಿ. ಇದೊಂದು ಸಲ ಕ್ಷಮಿಸಿ ಬಿಡು, ಮತ್ತೆ ತಪ್ಪು ಮಾಡಲ್ಲ. ಕಾರ್ತಿ ಅಷ್ಟು ಕೇಳ್ತಿದ್ದಾಳೆ. ಕ್ಷಮಿಸಪ್ಪ ನುಡಿದರು ಅತ್ತೆ. ಅಣ್ಣ ಅವರು ಬದಲಾಗಿದ್ದಾರೋ ಇಲ್ವೋ, ಆದರೆ ನಿನ್ನ ಮೇಲಿನ ಪ್ರೀತಿಗಾದರೂ ಯಾರಿಗೂ ನೋವು ಕೊಡದೆ ಇರ್ತಾರೆ, ಅದಂತೂ ನಿಜ. ನಿನ್ನ ಮದುವೆ ಬಗ್ಗೆ ತುಂಬ ಆಸೆ ಇತ್ತು, ಕ್ಷಮಿಸಿಬಿಡು. ಕವನ ಹೇಳಿದ ಮಾತಿಗೆ ವೇದ, ಬಿಂದು ಅಕ್ಕನ ಬಳಿ ಕ್ಷಮೆ ಕೇಳಲಿ, ಆಮೇಲೆ ನಾನು ಹೇಳ್ತೀನಿ ಅಂದಾಗ ವೇದ ಮತ್ತು ಬಿಂದು ಬಳಿ ಕ್ಷಮೆ ಕೇಳಿದರು ಕಸ್ತೂರಿ. ಕಾರ್ತಿ, ಕೋಪ ಸಾಕು. ಅವರಿಗೆ ಇರೋ ಒಬ್ಬ ಮಗ ನೀನೇ ದೂರ ಮಾಡಿದರೆ ಸರಿ ಇರಲ್ಲ. ಅವರ ಜೊತೆಗೆ ಇರೋದು ಒಳ್ಳೆಯದು. ವೇದನು ಅದೇ ಹೇಳಿದಾಗ ಆದರೆ ಮತ್ತೆ ಇದೇ ಥರ ನೋವು ಮಾಡಿ ತಪ್ಪಾಗಿ ಮಾತಾಡಿದರೆ ಆಗ ಈ ಮಗ ನಿಮ್ಮ ಪಾಲಿಗೆ ಸತ್ತು ಹೋಗಿರುತ್ತಾನೆ. ಇನ್ನು ಯಾವತ್ತೂ ನಿನ್ನ ಜೊತೆ ಮಾತಿರಲಿ, ನಿಮ್ಮ ಬಗ್ಗೆ ಯೋಚಿಸುವುದು ಇಲ್ಲ. ಅರ್ಥ ಆಯ್ತಾ? ಅಂದರು ಕಸ್ತೂರಿ. ಶ್ರೇಯಾಳನ್ನು ನೀರು ಹೆರೆಯಲು ಕರೆದುಕೊಂಡು ಹೋದರೆಲ್ಲ. ಇನ್ನು ಮುಖ ಗಂಟಿಕ್ಕಿದ ಖುಷಿ ಕೈ ತೊಳೆದುಕೊಳ್ಳಲು ಅಲ್ಲಿಂದ ನಡೆದಳು. ಕಿರುಗಣ್ಣಿನಲ್ಲಿ ತನ್ನವಳ ಹಾವಭಾವ ಗಮನಿಸುತ್ತಿದ್ದ ವೇದ ಅವಳ ಹಿಂಬಾಲಿಸಿ ನಡೆದ. ಬಂಗಾರಿ, ನೀನು ಯಾಕೆ ಮುಖ ಊದಿಸಿಕೊಂಡಿರೋದು? ಹಿಂದಿನಿಂದ ತಬ್ಬಿ ಕೇಳಿದ. ಆ ಯಮ್ಮ ಮತ್ತೆ ಈ ಮನೆಗೆ ಬರ್ತಾರೆ, ನಂಗಂತೂ ಸ್ವಲ್ಪನೂ ಇಷ್ಟವಾಗಲ್ಲ. ಅವನೆಡೆ ತಿರುಗಿ ನುಡಿದಳು. ಬಿಡೋ, ಮಗನಿಂದ ದೂರ ಇರೋಕೆ ಆಗದೆ ಕ್ಷಮೆ ಕೇಳಿದ್ದಾರೆ. ಬಿಟ್ಟುಕೊಳ್ಳದೇ ಇದ್ದರೆ ತಪ್ಪಾಗುತ್ತೆ, ಮುಂಗುರುಳ ಕಿವಿಯಿಂದ ಸರಿಸುತ್ತಾ ಹೇಳಿದ. ಕ್ಷಮೆ ಕೇಳಿದ್ರು ನೀವೆಲ್ಲ ಕ್ಷಮಿಸಿದ್ರಿ, ಆದರೆ ನಾನು ಮಾತ್ರ ಈ ಜನ್ಮಕ್ಕೆ ಅವರನ್ನು ಕ್ಷಮಿಸೋದಿಲ್ಲ, ಸಿಡುಗುತ್ತಿದ್ದಳು. ಯಾಕಷ್ಟು ಕೋಪ? ನಾನೇ ಎಲ್ಲ ಮರೆತಿದ್ದೀನಿ ಬಿಡಮ್ಮ. ಅವಳ ಕೊರಳಿಗೆ ಮುತ್ತಿಟ್ಟು ನುಡಿದ. ಅವಳನ್ನು ಸಮಾಧಾನಿಸುವ ಪರಿ ತಿಳಿದಿದೆ ಅವನಿಗೆ. ಇಲ್ಲ ವೇದ, ನನ್ನ ಗಂಡ ಕಣ್ಣೀರು ಹಾಕುವಂತೆ ಮಾಡಿರೋ ಅವರನ್ನು ಮತ್ತೆ ಯಾವತ್ತೂ ನಾನು ಕ್ಷಮಿಸೋದಿಲ್ಲ. ನುಡಿದವಳ ಮಾತಿಗೆ ಏನು ಹೇಳೋದು ತಿಳಿಯದೆ ಗಡ್ಡದ ಮೇಲೆ ಕೈ ಆಡಿಸುತ್ತಾ ನಿಂತಿದ್ದ ವೇದ. ಸರಿ, ನಿನ್ನಿಷ್ಟ ಅಂದಾಗ ಅವನ ಕೆನ್ನಿಗೆ ಮುತ್ತಿಟ್ಟು ಸರಿದು ಶ್ರೇಯ ಎಲ್ಲರಿದ್ದ ಕಡೆ ಹೋದಳು ಖುಷಿ. ಎಡಗೈಯಲ್ಲಿ ತನ್ನ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಾ ಅಲ್ಲಿಂದ ಕಾರ್ತಿಕ್ ಕಡೆ ಹೆಜ್ಜೆ ಹಾಕಿದ ವೇದ. ಹಸಿರು ಚಪ್ಪರ ಮನೆ ಮುಂದೆ ನಿಂತಿದೆ. ದೊಡ್ಡ ಮನೆ ಮತ್ತೊಂದು ಜೋಡಿಗೆ ಹರಸಲು ಸ್ವಾಗತ ಕೋರಲು ಸಿದ್ಧವಾಗಿದೆ. ಜಗಮಗಿಸೋ ಪುಟ್ಟ ದೀಪದ ಸಾಲುಗಳು, ಬಣ್ಣ ಬಣ್ಣದ ಅಲಂಕಾರಿಕಗಳು, ಘಮಘಮಿಸೋ ಹೂವುಗಳು, ರುಚಿಯಾದ ವಿವಿಧ ಅಡುಗೆಗಳು. ಮನೆ ತುಂಬ ಬಂಧು ಬಳಗ, ನೆಂಟರಿಷ್ಟರು ಸೇರಿದ್ದಾರೆ. ಆ ಮನೆಯ ಕೊನೆ ಮಗಳ ಮದುವೆ, ಅಣ್ಣಂದಿರ ಪ್ರೀತಿಯ ತಂಗಿ, ತರಲೆ ಮಗಳು ಎಂದರೂ ತಪ್ಪಿಲ್ಲ. ಜೋಡಿಗಳು ಜೊತೆಯಾಗಿ ಓಡಾಡುತ್ತಾ ಮಕ್ಕಳನ್ನು ಎತ್ತಿಕೊಂಡು ಬರುವಾಗ ನೋಡುವುದೇ ಒಂದು ಖುಷಿ. ಎಲ್ಲರ ಬಳಿ ಕ್ಷಮೆ ಕೇಳಿದ ಮೇಲೆ ದೊಡ್ಡ ಮನೆಯಿಂದ ಅಲುಗಾಡಲಿಲ್ಲ ಕಸ್ತೂರಿ. ಖುಷಿಯಂತೂ ನೋಡಿದರೂ ನೋಡದಂತೆ ಇದ್ದು ಬಿಡುತ್ತಿದ್ದಳು. ಅಂತೂ ಇಂತೂ ಮದುವೆ ದಿನ ಬಂದೇ ಬಿಟ್ಟಿತು. ಸಂಜೆಯೇ ಛತ್ರದ ಕಡೆ ಹೋಗುವ ತಯಾರಿ. ದೊಡ್ಡವರೆಲ್ಲ ನೆಂಟರನ್ನೆಲ್ಲ ಕಳಿಸಿ ತಾವು ಹೋಗಿದ್ದರು. ಎರಡೆರಡು ಜೋಡಿಗಳು ಒಟ್ಟೊಟ್ಟಿಗೆ ಹೊರಟಿದ್ದರು. ಎಂತೆಂಥ ರೌಡಿಗಳನ್ನು ಪಳಗಿಸುವ ವೇದನೆಗೆ ತನ್ನ ಮಕ್ಕಳನ್ನು ಸುಧಾರಿಸೋದು ಮಾತ್ರ ತುಂಬ ಕಷ್ಟವಾಗಿತ್ತು. ಒಬ್ಬರನ್ನು ಹಿಡಿದರೆ ಮತ್ತೊಬ್ಬರು ಓಡಿ ಹೋಗುತ್ತಿದ್ದರು. ಹೆಂಡತಿ ರೆಡಿಯಾಗುವವರೆಗೂ ಸುಧಾರಿಸಲಾಗಲಿಲ್ಲ. ಬಂಗಾರಿ, ಆಯ್ತಾ? ರೆಡಿ ಆಗುತ್ತಿರುವ ಹೆಂಡತಿಯನ್ನು ಕೂಗಿದ. ಹಾ ವೇದ, ಸ್ವಲ್ಪ ಬನ್ನಿ ಇಲ್ಲಿ, ನೆರಿಗೆ ಸರಿಯಾಗಿ ಕೂರುತ್ತಿಲ್ಲ, ಸರಿ ಮಾಡಿ. ಹೊಯ್ ಮೇಡಮ್, ನಾನು ನಿನ್ನ ಸೀರೆ ನೆರಿಗೆ ಸರಿ ಮಾಡಬೇಕಾ? ಜೋರಾಗಿ ಕೇಳಿದ. ಹಾ, ಯಾಕೆ ಮಾಡಲ್ವಾ? ನಿಂತಲ್ಲೇ ಕೇಳಿದಳು. ನಾನು DCP ಆಫೀಸರ್ ಕಣೋ. ಆದರೆ ಏನಾಯಿತು? ನನ್ನ ಗಂಡ ತಾನೇ, ಬನ್ನಿ ಬೇಗ. ಹೊರಗಡೆ ಎಂಥ ಹುಲಿಯಾದರೂ ಹೆಂಡತಿ ಮಕ್ಕಳ ಮುಂದೆ ತಲೆಬಾಗಿಸಲೇಬೇಕು. ವೇದ, ಅರ್ಥ ಮಾಡ್ಕೊ. ತನಗೆ ತಾನು ಅಂದುಕೊಳ್ಳುತ್ತಾ ಮಕ್ಕಳ ಸಮೇತ ಅವಳೆದುರು ಬಂದು ಕೆಳಗೆ ಕುಳಿತ. ಪೋಣಿಸಿಟ್ಟಂತೆ ನೀಟಾಗಿ ನೆರಿಗೆ ಹೆಣೆದು ಸೊಂಟದಲ್ಲಿ ಸಿಕ್ಕಿಸಿಕೊಂಡು ಅಲಂಕಾರ ಮುಗಿಸಿ ಸೊಂಟಕ್ಕೆ ಪಟ್ಟಿ ಕಟ್ಟುತ್ತಿದ್ದ ಖುಷಿಯನ್ನು ನೋಡಿ ಚೆನ್ನಾಗಿ ಇದೆಯಲ್ಲ ಅಂದ, ಮೇಲಿಂದ ಕೆಳಗೆ ನೋಡುತ್ತಾ. ಆದರೆ ಏನಂತೆ, ನೀವು ಇನ್ನೊಮ್ಮೆ ಸರಿ ಮಾಡಿ, ಆಗಲೇ ನನಗೂ ಸಮಾಧಾನ ಅಂದವಳ ಮಾತಿಗೆ ಒಂದು ಕಡೆಯ ಹುಬ್ಬು ಮೇಲೆ ಮಾಡಿ ಅವಳನ್ನು ದಿಟ್ಟಿಸಿ ಮತ್ತೆ ಮತ್ತೆ ನೆರಿಗೆಯ ಮೇಲೆ ತೀಡಿದ್ದ. ಇವರನ್ನು ಹಿಡಿಯೋಕೆ ಆಗಲ್ಲ ಕಣೋ, ಒಬ್ಬರಿಗಿಂತ ಒಬ್ಬರು ಚೂಟಿ, ಕೈಯಲ್ಲಿ ನಿಲ್ಲೋದೇ ಇಲ್ಲ. ಮಕ್ಕಳ ಮುಂದೆ ಆಟಿಕೆ ಕೊಟ್ಟು ಕುಳಿತು ಹೆಂಡತಿ ಸೀರೆಯನ್ನು ಸರಿ ಮಾಡುತ್ತಿದ್ದವನ ಮಾತು. ಯಾರ ಮಕ್ಕಳು ಹೇಳಿ? ಎಲ್ಲಿ ಹೋಗಬೇಕು ಅಪ್ಪನ ಬುದ್ಧಿ? ಅರೆ, ನಾನು ಆ ಥರ ಅಲ್ಲಮ್ಮ, ತುಂಬ ಸಾಧು. ಅವಳ ಮಾತಿಗೆ ಮೇಲೆದ್ದು ಮೂತಿ ಹುಬ್ಬಿಸಿ ನುಡಿದವ. ಅಬ್ಬಾ, ಯಾರು? ತಾವಾ? ನಾನೇ. ಅವನ ಮೀಸೆ ಎಳೆದು, ನನಗೆ ಹೇಳೋಕೆ ಬರಬೇಡಿ, ಸಾಧು ಅಂತೆ. ನನಗೆ ಗೊತ್ತಿದೆ ನಮ್ಮ ದೇವರ ಸತ್ಯ. ಕೆನ್ನೆಗೆ ಮುತ್ತಿಟ್ಟು ನುಡಿದವಳನ್ನು ಹತ್ತಿರಕ್ಕೆ ಎಳೆದುಕೊಂಡ. ಮುದ್ದಾಗಿ ಕಾಣಿಸ್ತಾ ಇದ್ದೀಯಾ?
ನೋಡಿದಂತೆ ಮುದ್ದಾಡಬೇಕು ಅನಿಸುತ್ತೆ. ಸೊಂಟವನ್ನು ಬಳಸಿ ಹಿಡಿದ ಹಿಡಿತ ಬಲವಾಗಿದೆ. ಅನ್ನಿಸದೇನು, ನೀವು ಯಾವಾಗಲೂ ಅದೇ ಮಾಡೋದು. ನನಗೆ ತುಂಬ ಇಷ್ಟವಾದ ಕೆಲಸ ಅಲ್ವಾ, ಅದರಲ್ಲಿ ಬೇಜಾರು ಆಗೋದೇ ಇಲ್ಲ. ಎಷ್ಟು ಬೇಕಾದರೂ ಮಾಡ್ತೀನಿ. ಮುತ್ತಿನ ಮುದ್ರೆಯನ್ನು ನೀಡಿಯೇ ಬಿಟ್ಟ. ಅವಳೇನು ಅವನನ್ನು ದೂರಲಿಲ್ಲ, ಇನ್ನಷ್ಟು ಗಾಢವಾಗಿ ಬಂಧಿಸಿದ್ದಳು. ಮುತ್ತಿನ ಮತ್ತಲ್ಲಿ ಕಳೆದು ಹೋಗಿದ್ದರು ಜೋಡಿಗಳು. ಸ್ವಲ್ಪ ಹೊತ್ತಿಗೆ ಎರಡನೇ ಮಗನ ಅಳು ಕೇಳಿಸಿದೆ. ಗಂಡ ಹೆಂಡತಿ ದೂರಾಗಿ ಅವರ ಕಡೆ ನೋಡಿದರು. ತಂಗಿಯಿಂದ ಹೊಡೆಸಿಕೊಂಡವ ಅಳುತ್ತ ಕುಳಿತಿದ್ದ. ಅಚ್ಚೋ, ಯಾಕ ರಾಜ ಅಳೋದು? ವೇದ ಮಗನನ್ನು ಎತ್ತಿಕೊಂಡ. ಅವನು ಅಪ್ಪನಿಂದ ಜಾರಿ ಅಮ್ಮನ ಮಡಿಲು ಸೇರಿದ. ಕೈಯಲ್ಲಿದ್ದ ಆಟಿಕೆ ಕಿತ್ತುಕೊಂಡು ಅವನಿಗೆ ಹೊಡೆದಿದ್ದಾಳೆ. ನಿಮ್ಮ ಮಗಳು ಅತ್ತಿ ಆಯಿತು ಅವಳದ್ದು. ಮಗಳ ಕಡೆ ನೋಡಿದ. ಹೆಂಗೆ ಅಪ್ಪ ನಾನು ಅನ್ನುವಂತೆ ಅವನನ್ನು ನೋಡಿ ಸ್ಮೈಲ್ ಮಾಡಿದಳು ಪುಟ್ಟಿ. ಬಿಡೋ ಬಂಗಾರಿ, ಇನ್ನು ಚಿಕ್ಕ ಮಕ್ಕಳು. ಮಗಳನ್ನು ಸೈಲೆಂಟಾಗಿ ಕುಳಿತಿದ್ದ ದೊಡ್ಡ ಮಗನನ್ನು ಎತ್ತಿಕೊಂಡ. ನೀವು ಹೀಗೆ ಹೇಳ್ತೀರಿ, ಇವರನ್ನು ಹುರಿದು ಮುಕ್ಕಿಬಿಡ್ತಾಳೆ ಅವಳು ಹೇಳುತ್ತಾ ಮಗನನ್ನು ಸಮಾಧಾನ ಮಾಡಿದ್ದಳು. ಗಂಡು ಮಕ್ಕಳಿಬ್ಬರು ಖುಷಿ ಮಡಿಲು ಸೇರಿದರೆ ಅವಳು ಅಪ್ಪನ ಮೀಸೆ ಗಡ್ಡವನ್ನು ಎಳೆದು ನೋಡುವಲ್ಲಿ ಬ್ಯುಸಿಯಾಗಿದ್ದಳು. ನೀನು ರೆಡಿಯೇನಮ್ಮ? ಎಲ್ಲ ಹೋದರು ಕಣೋ. ಸರಿ ಬನ್ನಿ ಅಂದವಳ ಜೊತೆ ಹೆಜ್ಜೆ ಹಾಕಿದ್ದ. ವೇದ ಮಕ್ಕಳನ್ನು ಮುದ್ದಿಸುತ್ತಾ ತನ್ನವಳ ಜೊತೆ ಮಾತನಾಡುತ್ತಾ ಕೆಳಗೆ ಬಂದಿದ್ದ. ಜಾನಕಿ ಅವರು ಅಡುಗೆ ಮನೆಯಲ್ಲಿ ಏನೋ ಮಾಡುತ್ತಿದ್ದರು. ಅತ್ತೆ ಇಲ್ಲೇ ಇದ್ದಾರೆ ಅನಿಸುತ್ತೆ. ಅವರ ಬಳಿ ನಡೆದಳು. ಮಗಳ ಮದುವೆ ಅನ್ನುವ ಸಂಭ್ರಮ ಮತ್ತೆ ಮಗಳು ಮನೆ ಬಿಟ್ಟು ಹೋಗುವ ನೋವಿಗೆ ಕಣ್ಣೀರು ಹಾಕುತ್ತಾ ನಿಂತಿದ್ದರು ಜಾನಕಿ. ಅತ್ತೆ ಏನಾಯಿತು ಅಂದಳು ಖುಷಿ ಹಿಂದೆ ನಿಂತು. ಕಣ್ಣೊರೆಸಿಕೊಂಡು ಅವಳ ಕಡೆ ನೋಡಿದಾಗ, ಯಾಕತ್ತೆ ಅಳ್ತಿದ್ದೀರಾ? ಸಂತೋಷಕ್ಕೆ ಖುಷಿ. ಇನ್ನು ಚಿಕ್ಕ ಹುಡುಗಿ ಥರ ಮನೆ ತುಂಬ ಓಡಾಡಿಕೊಂಡು ತರಲೆ ಮಾಡಿಕೊಂಡು ಇದ್ಲು. ಇವತ್ತು ಅವಳ ಮದುವೆ. ಬೆಳಗ್ಗೆ ಆದ್ರೆ ಮತ್ತೊಬ್ಬರ ಮನೆ ಬೆಳಗೋ ಸೊಸೆ ಆಗ್ತಾಳೆ. ಎಲ್ಲ ನೆನೆಸ್ಕೊಂಡ್ರೆ ಅಳು ಬಂತು ಅಷ್ಟೆ. ಅವಳಿಗೂ ತನ್ನ ಮದುವೆಯಲ್ಲಿ ತಾಯಿ ಹತ್ತಿದ್ದು ನೆನಪಾಯಿತು. ಕಣ್ಣಂಚು ಒದ್ದೆ ಆಗಿತ್ತು. ಅಳಬೇಡಿ ಅತ್ತೆ, ಹೆಣ್ಣಾಗಿ ಹುಟ್ಟಿದ ಮೇಲೆ ಇದು ಇದ್ದಿದ್ದೆ ಅಲ್ವಾ? ಅಲ್ಲಿಗೂ ಶ್ರೇಯ ತುಂಬ ದೂರ ಏನು ಹೋಗಲ್ಲ, ಇಲ್ಲೇ ಇರ್ತಾರೆ ಅಲ್ವಾ? ಬಿಡಿ. ತನಗೆ ತೋಚಿದ್ದು ನುಡಿದು ನಿಂತಳು. ಇಲ್ಲೇ ಇದ್ದರೂ ಗಂಡ ಅತ್ತೆ ಮಾವ ಅನ್ನೋ ಹೊಸ ಜವಾಬ್ದಾರಿ ಹೆಗಲು ಏರುತ್ತೆ ಖುಷಿ. ಮೊದಲ ಕಸ್ತೂರಿ ಅಂತವಳು ಅಂತ ಸ್ವಲ್ಪ ಭಯ ಅಷ್ಟೆ. ಚಿಕ್ಕಮ್ಮ ಅವರು ಹೇಗಾದರೂ ಇರಲಿ, ಶ್ರೇಯ ಜೊತೆ ಕಾರ್ತಿ ಇರ್ತಾನೆ. ನೀವು ಅವಳ ಯೋಚನೆ ಮಾಡಲೇಬೇಡಿ. ನನ್ನ ಗೆಳೆಯನ ಜೊತೆ ನನ್ನ ತಂಗಿ ಚೆನ್ನಾಗಿ ಇರ್ತಾಳೆ. ನೀವು ಅಳ್ತಾ ಕೂತ್ರೆ ಹೇಗೆ? ಬನ್ನಿ ಹೋಗೋಣ. ಅಲ್ಲಿಗೆ ಬಂದ ವೇದ ನುಡಿದಿದ್ದ. ಮುಖ ತೊಳೆದು ಬರ್ತೀನಿ ಅಂದು ನಡೆದರು. ಅಂಬೆ ಗಾಲಿನಲ್ಲಿ ಅಳುತ್ತಾ ಬಂದ ಮಗ ಖುಷಿ ಕಾಲನ್ನಪ್ಪಿದ. ಎತ್ತಿಕೊಂಡವಳೆ ಹೆಣ್ಣು ಮಕ್ಕಳು ಹುಟ್ಟಿದರೆ ಈ ಥರ ಕಣ್ಣೀರು ಹಾಕೋದು ತಪ್ಪೋದಿಲ್ಲ ನೋಡಿ ಅಂದವಳು ತನ್ನ ಕಣ್ಣು ಒರೆಸಿಕೊಂಡಳು. ಮಗಳ ಕಡೆ ನೋಡಿದ ವೇದ ತನ್ನ ಕೈಯಲ್ಲಿ ಕಪ್ಪು ಬಳೆ, ಬೆಳ್ಳಿ ಬಳೆಯಲ್ಲಿ ಏನೋ ಶೋಧನೆ ಮಾಡುವವರಂತೆ ನೋಡುತ್ತಿದ್ದ ಮಗಳ ಕೆನ್ನೆಗೆ ಮುತ್ತಿಟ್ಟ. ಪಾಪ ಅನ್ನುತ್ತಾ ಅವನನ್ನ ಕೊರಳನ್ನು ಅಪ್ಪಿಬಿಟ್ಟಳು. ಎಲ್ಲ ಹೋದ ಮೇಲೆ ಜಾನಕಿ ಅವರ ಜೊತೆ ಇವರಿಬ್ಬರು ಹೊರಟಿದ್ದರು. ದೊಡ್ಡ ಮನೆಯಲ್ಲಿ ಒಂದೇ ಮದುವೆ ಆಗಿರೋದು ಕಡಿಮೆಯೇ. ಯಾವಾಗಲೂ ಜೋಡಿ ಮದುವೆ ಆಗ್ತಾ ಇದ್ದಿದ್ದು. ಆದರೂ ಇಂದು ಯಾವ ಚಿಕ್ಕ ಕುಂದು ಕೊರತೆ ಇಲ್ಲದಂತೆ ಸಿದ್ಧತೆ ಆಗಿತ್ತು. ಸಂಜೆ ಬಂದವರಿಗೆ ಆತಿಥ್ಯ ಶಾಸ್ತ್ರ, ಸಂಪ್ರದಾಯ, ಪೂಜೆ ಅದು ಇದು ಅಂತ ಶುರುವಾಗಿ ರಿಸೆಪ್ಷನ್ ಕೂಡ ಪ್ರಾರಂಭವಾಗಿತ್ತು. ತಮ್ಮಂದಿರ ಡ್ಯಾನ್ಸ್ ಜೊತೆಗೆ ಜೋಡಿಗಳ ಬ್ಯಾಚುಲರ್ ಲೈಫ್ ಹ್ಯಾಂಡ್ ಆಗ್ತಿರುವ ಖುಷಿಗೆ ಕೇಕ್ ತಂದು ಕತ್ತರಿಸಿದ್ದರು. ಎಲ್ಲರ ಆಶೀರ್ವಾದ, ವಿಶ್ಗಳು ಕಾರ್ತಿ ಶ್ರೇಯಾಗೆ ಉಡುಗೊರೆಯ ರೂಪದಲ್ಲಿ ಸಿಕ್ಕಿದ್ದವು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.